ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕುದ್ರಿ ಸಾಲ್ವಡ್ಗಿ ಗ್ರಾಮದಲ್ಲಿ ನಡೆದ ಘಟನೆ. ಬಸವನ ಬಾಗೇವಾಡಿ ತಾಲೂಕಿನ ಕುದ್ರಿ ಸಾಲ್ವಡ್ಗಿ ಗ್ರಾಮದಲ್ಲಿ ರಸ್ತೆ ಅಗಲೀಕರಣ ನೆಪದಲ್ಲಿ ಕುದ್ರಿ ಸಾಲ್ವಡ್ಗಿ ಗ್ರಾಮದ ನಿವಾಸಿಗಳ ಸ್ವಂತ ಮನೆಗಳನ್ನು ಧ್ವಂಸ ಮಾಡಿ ಕುಟುಂಬಗಳನ್ನು ಬೀದಿಗೆ ತಳ್ಳಿದ ಗ್ರಾಮ ಪಂಚಾಯಿತಿ ಪಿಡಿಒ, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಲೋಕೋಪಯೋಗಿ ಅಧಿಕಾರಿಗಳು ಹಾಗೂ ಶಾಸಕರ ವಿರುದ್ಧ ಪರಿಹಾರಕ್ಕಾಗಿ ಹಾಗೂ ನೂತನ ಮನೆಗಳನ್ನು ನಿರ್ಮಿಸಲು ಆಗ್ರಹಿಸಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ನಡೆಸಿದ್ದಾರೆ. ನಾಶವಾದ ಮನೆಗಳ ಕುಟುಂಬಸ್ಥರ ಪರಿಸ್ಥಿತಿಯನ್ನ ಬಸವನ ಬಾಗೇವಾಡಿಯ ತಹಶೀಲ್ದಾರ್ ಸಾಹೇಬರಿಗೂ ಕೂಡ ತಿಳಿಸಲಾಗಿದೆ. ಈ ಧರಣಿ ಸತ್ಯಾಗ್ರಹವು ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿಯೇ ಹಮ್ಮಿಕೊಳ್ಳಲಾಗಿದೆ. ಈ ಧರಣಿ ಸತ್ಯಾಗ್ರಹದಲ್ಲಿ ಕಾಂಗ್ರೆಸ್ ಮುಖಂಡರಾದ ಅಶೋಕ್ ಗೌಡ ಪಾಟೀಲ್, ಕುದ್ರಿ ಸಾಲ್ವಾಡ್ಗಿ, ನಿಕಟಪೂರ್ವ ಶಾಸಕರು ಸೋಮನಗೌಡ ಪಾಟೀಲ್, ಸಿದ್ದು ಬುಳ್ಳ, ಮುತ್ತರಾಜ್ ಹಾಲಿಹಾಳ್, ಬಿಜೆಪಿಯ ಜಿಲ್ಲಾಧ್ಯಕ್ಷರು ಮತ್ತು ವಿವಿಧ ಸಂಘಟನೆಯವರು ಭಾಗವಹಿಸಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಬೆಂಬಲವನ್ನ ಸೂಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಶ್ರೀಶೈಲ್ ಕೊರವಾರ, ಪ್ರಜಾಪವ ಟಿವಿ, ಬಸವನ ಬಾಗೇವಾಡಿ. ಅವರೆಲ್ಲ ನೀವು ಮದಿಗಳು ನೋಡಿದ್ರೆ ಚೆನ್ನಾಗಿ ನೀರು ಬರ್ತದೆ ಮಂದಿಗೆ. ಅವ್ರು ಹೇಳ್ತಾರೆ ಅವ್ರ ಬಳಿ ಜನನೇ ಇಲ್ಲ ಅಂತ. ಬಂದು ನೋಡ್ರಿ, ನೀವು ಬಂದು ನೋಡಿದಾಗ ಗೊತ್ತಾಗ್ತದೆ ಯಾರ ಮನೆ ಎಷ್ಟು ಗೊತ್ತಾಗ್ತದೆ. ನೋಡ್ರಿದ್ದ ಒಂದು 20 ಲಕ್ಷ ರೂಪಾಯಿ ಅಂಬೇಡ್ಕರ್ ಸಮುದಾಯ ಭವನ ಹಾಕಿದ್ರು. ಇನ್ನ ಕೆಲಸ ಮುಗಿದಿದ್ದಿಲ್ಲ, ಇನ್ನ ಕಟ್ಟಡ ಆಗಿತ್ತು, ಇನ್ನೊಂದಿಷ್ಟು ಹೆಚ್ಚಿನ ಗ್ರ್ಯಾಂಡ್ ಬೇಕಾಗಿತ್ತು. ಇವತ್ತು ಹೇಳ್ತಾರ ಒಡೆದು ಮತ್ತೆ ಕಟ್ಟಿಸ್ಕೊಡ್ತೀವಿ ಅಂತ. ಯಾರು ದುಡ್ಡದಲ್ಲಿ ಹೊಡಿತೀರಿ ನೀವು? ಯಾರು ರೊಕ್ಕದು? ಟ್ಯಾಕ್ಸ್ ಪೇಯರ್ಸ್ ನಾವು ಅದೇವಿ, ನಮ್ಮ ದುಡ್ಡದಲ್ಲಿ ಸಮುದಾಯ ಭವನ ಆಗ್ಯದ. ಏನು ಹೊಳ್ಳಿ ಕಟ್ಲಕ್ಕೆ ನಿಮ್ಮ ಮನೆ ರೊಕ್ಕದಿಂದ ಕಟ್ತೀರಿ? ಅದು ಸರ್ಕಾರ ರೊಕ್ಕದಿಂದ ಕಟ್ಟಬೇಕು ನೀವೆಲ್ಲ. ನೋಡ್ರಿ ಎಂತ ಇದ್ರ ಮಾತು, ಇದು ಎಂತ ಬೇಜವಾಬ್ದಾರಿ ಸ್ಟೇಟ್ಮೆಂಟ್ ಇದು. 20 ಲಕ್ಷ ಅಂದ್ರೆ ಸುಮ್ಮನೆ ಯಾರಿಗಾರಿ ರೊಕ್ಕ ತಂದು ಕಟ್ಲಾಕಿ ತಮ್ಮನೇನು ಕಟ್ತಿದ್ರೆ ಹೇಳ್ರಿ ಮಾಡಿ.